ರಷ್ಯಾ ಉಕ್ರೇನ್ ಸೇನೆಗಳ ನಡುವೆ ತಾರಕಕ್ಕೇರಿದ ಮಹಾಯುದ್ಧ. ಬೀದಿ ಬದಿಯಲ್ಲೂ ಕಾಣ್ತಾ ಇದೆ ಯೋಧರ ಹೆಣ. ವೆಲ್ಕಮ್ ಟು ಹೆಲ್ ಎಂದು ಉಕ್ರೇನ್ ಸೇನೆ ಸಂದೇಶ ನೀಡಿದ್ದು ಯಾರಿಗೆ? ನೋಡೋಣ ಉಕ್ರೇನ್ ರಣಾಂಗಣ ನ್ಯೂಸ್ ಟಾಪ್ 9 ನಲ್ಲಿ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಮಹಾಯುದ್ಧ 4ನೇ ದಿನಕ್ಕೆ ಕಾಲಿಟ್ಟಿದೆ. ಉಕ್ರೇನ್ ರಣಭೂಮಿಯಲ್ಲಿ ರಷ್ಯಾ ಸೈನಿಕರ ರೋಷಾವೇಶ ಮುಂದುವರೆದಿದ್ದು, ದೈತ್ಯ ರಾಷ್ಟ್ರದ ದಾಳಿಗೆ ಉಕ್ರೇನ್ ಪತ್ರುಗುಟ್ಟಿ ಹೋಗಿದೆ. ಹೀಗಿದ್ರೂ ರಷ್ಯಾ ಅಟ್ಯಾಕ್ಗೆ ಜಗ್ಗದ ಉಕ್ರೇನ್ ಸೈನಿಕರು ರಷ್ಯಾ ಸೇನೆ ಮೇಲೆ ಕೌಂಟರ್ ಅಟ್ಯಾಕ್ ನಡೆಸುತ್ತಿದ್ದಾರೆ. ಹೀಗಾಗಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಮತ್ತಷ್ಟು ಭೀಕರವಾಗ್ತಿದೆ. ಉಕ್ರೇನ್ನ 223 ಯುದ್ಧ ಟ್ಯಾಂಕರ್ಗಳು, 28 ವಿಮಾನ, 39 ರಾಕೆಟ್ ಲಾಂಚರ್ಗಳು, 143 ಸೇನಾ ವಾಹನಗಳನ್ನು ನಾಶ ಮಾಡಲಾಗಿದೆ. ಉಕ್ರೇನ್ನ 471 ಸೈನಿಕರನ್ನ ಬಂಧಿಸಿದ್ದೇವೆ ಅಂತ ರಷ್ಯಾ ರಕ್ಷಣಾ ಸಚಿವಾಲಯದ ವಕ್ತಾರರು ಮಾಹಿತಿ ನೀಡಿದ್ದಾರೆ. ನಾವು ಉಕ್ರೇನ್ನ ಎಲ್ಲ ಸೈನಿಕರನ್ನು ಗೌರವಿಸುತ್ತೇವೆ, ಹೀಗಾಗಿ ಸೈನಿಕರ ಮಾಹಿತಿಯನ್ನು ಅವರ ಕುಟುಂಬಕ್ಕೆ ಕಳಿಸುತ್ತೇವೆ ಅಂತಲೂ ರಷ್ಯಾ ಹೇಳಿದೆ. ಯುದ್ಧ ಮುಂದುವರಿಸಿರುವ ರಷ್ಯಾ ಬೆಂಗಾವಲು ಪಡೆ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ. ವೆಲ್ಕಮ್ ಟು ಹೆಲ್ ಎಂದು ಉಕ್ರೇನ್ ಸೇನೆ ಸಂದೇಶ ನೀಡುತ್ತಿದ್ದು, ಹೆಲಿಕಾಪ್ಟರ್ಗಳನ್ನು ಬಳಸಿ ಗೋಸ್ಟೊಮೆಲ್ನಲ್ಲಿ ರಷ್ಯಾ ಸೈನಿಕರ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ರಷ್ಯಾದಿಂದಲೂ ದಾಳಿ ನಡೆಯುತ್ತಿದ್ದು, ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಉಕ್ರೇನ್ನಲ್ಲಿ ಬಾಂಬ್ ಮಿಸೈಲ್ಗಳ ಭೋರ್ಗರೆತದ ಸದ್ದು ಆವರಿಸಿದೆ. ಕೀವ್ನ ಬೂಚಾ ಪ್ರದೇಶದಲ್ಲಿ ರಷ್ಯಾ ಮಿಸೈಲ್ ಅಟ್ಯಾಕ್ ನಡೆಯುತ್ತಿದ್ದು, ಫೈಟರ್ ಜೆಟ್ MiG-24 ಮೂಲಕ ಮಿಸೈಲ್ಗಳ ಮಳೆಯನ್ನೇ ಸುರಿಸುತ್ತಿದೆ. ರಷ್ಯಾ ಸೇನೆ ಸಾಲು ಸಾಲು ಮಿಸೈಲ್ ದಾಳಿ ಮಾಡುತ್ತಿರುವ ಹಿನ್ನೆಲೆ ಗಾಢ ಹೊಗೆ ಆವರಿಸಿದ್ದು, ಭೀಕರ ಶಬ್ದಕ್ಕೆ ಜನರು ಬೆಚ್ಚಿಬಿದ್ದಿದ್ದಾರೆ. ಉಕ್ರೇನ್ ಜೊತೆ ಮಾತುಕತೆಗೆ ಮುಂದಾದ ರಷ್ಯಾ ಸರ್ಕಾರ ಬೆಲಾರಸ್ಗೆ ರಷ್ಯಾದ ನಿಯೋಗ ಆಗಮಿಸಿದೆ. ಆದರೆ ರಷ್ಯಾದ ಮಾತುಕತೆ ಪ್ರಸ್ತಾವವನ್ನ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ತಿರಸ್ಕರಿಸಿದ್ದು, ಮೊದಲು ಯುದ್ಧ ನಿಲ್ಲಿಸಿ ಬಳಿಕ ಮಾತುಕತೆ ಅಂತ ಹೇಳಿದ್ದಾರೆ. ನಾಗರಿಕರನ್ನ ಗುರಿಯಾಗಿಸಿ ರಷ್ಯಾ ಸೇನೆ ದಾಳಿ ನಡೆಸ್ತಾ ಇದೆ, ಹೀಗಾಗಿ ದಾಳಿ ನಿಲ್ಲಿಸಿದ್ರೆ ಮಾತ್ರ ಮಾತುಕತೆ ನಡೆಸ್ತೇವೆ ಅಂತ ಝೆಲೆನ್ಸ್ಕಿ ತಿಳಿಸಿದ್ದಾರೆ. ಉಕ್ರೇನ್ನ ಜನವಸತಿ ಪ್ರದೇಶಗಳ ಮೇಲೂ ದಾಳಿ ನಡೆಸಿರೋ ರಷ್ಯಾ ಸೈನಿಕರು ಪುಂಡಾಟ ಮೆರೆಯುತ್ತಿದ್ದಾರೆ. ಉಕ್ರೇನ್ ಮೇಲೆ ಯುದ್ಧ ಮುಂದುವರಿಸಿರುವ ರಷ್ಯಾ ಸೈನಿಕರು ಕಂಡ ಅಂಗಡಿಗಳಿಗೆ ಕನ್ನ ಹಾಕ್ತಿದ್ದಾರೆ. ರಷ್ಯಾ ಸೇನೆ ಅಂಗಡಿಗಳನ್ನು ದೋಚುತ್ತಿರುವ ವಿಡಿಯೋ ವೈರಲ್ ಆಗಿದ್ದು, ರಷ್ಯಾ ಸೈನಿಕರ ನಡೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಿದೆ. ಉಕ್ರೇನ್ ನೆರವಿಗೆ ಧಾವಿಸಲು ಜರ್ಮನಿ ಮುಂದಾಗಿದ್ದು, ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ರವಾನೆ ಮಾಡಿದೆ. 500 ಏರ್ ಮಿಸೈಲ್ ಸೇರಿ 1000 ಆಂಟಿ ಟ್ಯಾಂಕ್ ಶಸ್ತ್ರಾಸ್ತ್ರಗಳನ್ನು ಜರ್ಮನಿ ರವಾನೆ ಮಾಡಿದ್ದು, ಉಕ್ರೇನ್ ನೆರವಿಗೆ ನಿಲ್ಲಲು ತನ್ನ ನೀತಿಯಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ಯುದ್ಧದಲ್ಲಿ ನಾನು ಏಕಾಂಗಿ ಅಂತ ಹೇಳಿಕೊಂಡಿದ್ದ ಉಕ್ರೇನ್ ತಮ್ಮ ನೆರವಿಗೆ ಬರುವಂತೆ ಮನವಿ ಮಾಡಿತ್ತು. ಈ ಬೆನ್ನಲ್ಲೇ ಜರ್ಮನಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ರವಾನೆ ಮಾಡಿದೆ. ರಷ್ಯಾ ಜೊತೆಗಿನ ಯುದ್ಧದಿಂದಾಗಿ ಉಕ್ರೇನ್ನಲ್ಲಿ ಸಿಲುಕಿರುವ ಎಲ್ಲ ಭಾರತೀಯರನ್ನು ಸುರಕ್ಷಿತವಾಗಿ ಕರೆತರ್ತೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಇನ್ನು ಸಾವಿರಾರು ಭಾರತೀಯರು ಉಕ್ರೇನ್ನಲ್ಲಿದ್ದಾರೆ, ಅವರ ಸ್ಥಳಾಂತರಕ್ಕೆ ಆದ್ಯತೆ ನೀಡಿದ್ದೇವೆ, ಅದಕ್ಕಾಗಿ ಹಗಲು ರಾತ್ರಿ ಶ್ರಮಿಸಲಾಗುತ್ತಿದೆ ಅಂತ ತಿಳಿಸಿದರು. ರಷ್ಯಾ ಸೇನೆಗೆ ಉಕ್ರೇನಿಗರ ಪ್ರತಿರೋಧ ಹೇಗಿದೆ? 18,000 ನಾಗರಿಕರಿಗೆ AK-47 ರೈಫಲ್ ನೀಡಿದ್ಯಾರು? ಉಕ್ರೇನ್ ನಗರಗಳಲ್ಲಿ ಇಂಧನಕ್ಕಾಗಿ ಹುಡುಕಾಟ ನಡೀತಿರೋದು ಹೇಗೆ? ನೋಡೋಣ ಉಕ್ರೇನ್ ಅಟ್ಯಾಕ್ ನ್ಯೂಸ್ ಟಾಪ್ 9 ನಲ್ಲಿ. ರಷ್ಯಾ ವಿರುದ್ಧ ಸೆಣಸಾಟ ನಡೆಸುತ್ತಿರೋ ಯುಕ್ರೇನ್ಗೆ ಬೆಲ್ಜಿಯಂ, ಡೆನ್ಮಾರ್ಕ್ನಿಂದಲೂ ಶಸ್ತ್ರಾಸ್ತ್ರ ನೆರವು ನೀಡಲಾಗಿದೆ. 2,000 ಮಷಿನ್ ಗನ್, 3,800 ಟನ್ ಇಂಧನವನ್ನ ಬೆಲ್ಜಿಯಂ ಈಗಾಗಲೇ ಕಳುಹಿಸಿಕೊಟ್ಟಿದೆ. ಡೆನ್ಮಾರ್ಕ್ನಿಂದ ಸ್ನೈಪರ್ ರೈಫಲ್, ಹೆಲ್ಮೆಟ್ಗಳ ರವಾನೆಯಾಗಿದ್ದು, ಚೆಕ್ ಗಣರಾಜ್ಯದಿಂದ 30,000 ಪಿಸ್ತೂಲ್ಗಳು, 7,000 ರೈಫಲ್ಗಳು, 3,000 ಮಷಿನ್ ಗನ್ ಪೂರೈಕೆಯಾಗಿದೆ. ಯುಕ್ರೇನ್ನಲ್ಲಿ ಗಲ್ಲಿಯಲ್ಲೂ ಗರ್ಜಿಸುತ್ತಿರೋ ರಷ್ಯಾ ಟ್ಯಾಂಕರ್ಗಳಿಗೆ ಇಂಧನದ ಸಮಸ್ಯೆ ಎದುರಾಗಿದೆ. ನಿರಂತರವಾಗಿ ದಾಳಿ ನಡೆಸುತ್ತಿರೋ ಕಾರಣ ಇಂಧನಗಳು ಖಾಲಿಯಾಗಿ ರಸ್ತೆಗಳಲ್ಲಿಯೇ ಯುದ್ಧ ಟ್ಯಾಂಕರ್ಗಳು ನಿಲ್ಲತೊಡಗಿವೆ. ಟ್ಯಾಂಕರ್ಗಳಿಗೆ ಇಂಧನ ತುಂಬಿಸಲು ರಷ್ಯನ್ನರು ಪರದಾಟ ನಡೆಸುತ್ತಿದ್ದು, ಯುಕ್ರೇನ್ ನಗರಗಳಲ್ಲಿ ಇಂಧನಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದಾರೆ.
ಯುಕ್ರೇನ್ ಸೈನಿಕರು ರಣಾಂಗಣದಲ್ಲಿ ಆರ್ಭಟಿಸುತ್ತಿದ್ದು ರಷ್ಯಾ ಮಿಲಿಟರಿಗೆ ಪ್ರಬಲ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಈ ನಡುವೆ ಯುಕ್ರೇನಿಗರು ಯುದ್ಧ ಭೂಮಿಗೆ ಧುಮುಕಿದ್ದು ರಷ್ಯಾ ವಾಹನಗಳಿಗೆ ತಡೆ ಒಡ್ಡಿದ್ದಾರೆ. ರಷ್ಯಾ ಯುದ್ಧ ಟ್ಯಾಂಕರ್ ಮೇಲೆ ಹತ್ತಿ ಟ್ಯಾಂಕರ್ ಅಡ್ಡಗಟ್ಟಿ ದಾಳಿ ತಡೆಯಲು ಉಕ್ರೇನಿಗನೊಬ್ಬ ಹರಸಾಹಸ ಪಟ್ಟಿದ್ದಾನೆ. ದಾಳಿ ನಡೆಸಲು ಹೊರಟಿರೋ ರಷ್ಯಾ ಸೈನಿಕರ ಜೊತೆ ಸಮರ ಸಾರಿದ್ದಾನೆ. ರಷ್ಯಾ ವಿರುದ್ಧದ ಹೋರಾಟಕ್ಕೆ ಈಗಾಗಲೇ ಯುಕ್ರೇನ್ ನಾಗರಿಕರು ಧುಮುಕಿದ್ದಾರೆ. ರಷ್ಯಾ ಯುದ್ಧ ವಾಹನಗಳಿಗೆ ತಡೆವೊಡ್ಡುವ ಜೊತೆಗೆ ರಷ್ಯಾ ಸೇನೆ ಜೊತೆ ಕಾಳಗಕ್ಕೆ ಇಳಿದಿದ್ದಾರೆ. ಈ ನಡುವೆ ರಷ್ಯಾ ವಿರುದ್ಧ ಹೋರಾಟಕ್ಕೆ ಉಕ್ರೇನ್ ಸುಂದರಿ ಕೂಡ ಧುಮುಕಿದ್ದು ಮಿಸ್ ಉಕ್ರೇನ್ ಅನಸ್ತಾಶಿಯಾ ಗನ್ ಕೈಗೆತ್ತಿಕೊಂಡು ರಣಾಂಗಣಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಆ ಮೂಲಕ ಇತರರಿಗೆ ಸ್ಫೂರ್ತಿಯಾಗೋ ಕೆಲಸ ಮಾಡಿದ್ದಾಳೆ. ರಷ್ಯಾ ಸೈನಿಕರ ಹುಟ್ಟಡಗಿಸುತ್ತಿರುವ ಉಕ್ರೇನ್ ಸೇನೆ ತೀವ್ರ ಪ್ರಮಾಣದಲ್ಲಿ ಪ್ರತಿದಾಳಿ ನಡೆಸುತ್ತಿದೆ. ಯುಕ್ರೇನ್ ಸೇನಾಪಡೆ ದಾಳಿಗೆ ರಷ್ಯಾ ಹೆಲಿಕಾಪ್ಟರ್ ಉಡಿಸಾಗಿದ್ದು ಕ್ಷಣಾರ್ಧದಲ್ಲೇ ಚಾಪರ್ ಛಿದ್ರವಾಗಿ ನೆಲಕ್ಕುರುಳಿದೆ. ರಷ್ಯಾ ಯುದ್ಧ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ಯುಕ್ರೇನ್ ಸೇನೆ ದಾಳಿ ನಡೆಸುತ್ತಿದ್ದು ಈಗಾಗಲೇ ಅನೇಕ ಯುದ್ಧ ವಾಹನಗಳನ್ನು ಪುಡಿಗಟ್ಟಿದೆ. ಶತಾಯಗತಾಯ ರಷ್ಯಾ ಸೇನೆಯ ಅಟ್ಟಹಾಸ ನಿಲ್ಲಿಸೋಕೆ ಯುಕ್ರೇನ್ ಪ್ರಯತ್ನ ನಡೆಸುತ್ತಿದೆ. ರಷ್ಯಾ ಸೈನಿಕರ ಸದೆಬಡಿಯಲು ಸಜ್ಜಾಗಿರೋ ಯುಕ್ರೇನಿಗರು ರಷ್ಯಾ ಸೇನೆ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಗೆ ರೆಡಿಯಾಗಿದೆ. ಇದಕ್ಕೆ ಅಗತ್ಯವಿರುವ ಪೆಟ್ರೋಲ್ ಬಾಂಬ್ಗಳನ್ನು ಉಕ್ರೇನಿಗರು ತಯಾರಿಸುತ್ತಿದ್ದು ಪುಟಿನ್ ಪಡೆ ವಿರುದ್ಧ ಸಮರ ಸಾರಿದ್ದಾರೆ. ರಷ್ಯಾ ವಿರುದ್ಧ ಹೋರಾಡಲು ಯುಕ್ರೇನಿನ ಸಾಮಾನ್ಯ ಜನರು ಧುಮುಕಿದ್ದಾರೆ. ಹೀಗಾಗಿ ಯುಕ್ರೇನ್ ಸೇನೆ ಜೊತೆ ಜನರ ಜೊತೆಗೂ ಹೋರಾಡಬೇಕಾದ ಅನಿವಾರ್ಯತೆ ರಷ್ಯಾಗೆ ಎದುರಾಗಿದೆ. ಗನ್ ಕೈಗೆತ್ತಿಕೊಂಡು ಸಾವಿರಾರು ಯುಕ್ರೇನಿಗರು ಬೀದಿಗಿಳಿದಿದ್ದು 18,000 ನಾಗರಿಕರಿಗೆ ಯುಕ್ರೇನ್ AK-47 ರೈಫಲ್ ವಿತರಣೆ ಮಾಡಿದೆ. ಹೀಗಾಗಿ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಜನರು ಸಾಥ್ ಕೊಟ್ಟಿದ್ದಾರೆ. ವಾರ್ ನಡುವೆಯೂ ಯುಕ್ರೇನ್ ರಷ್ಯಾ ಸೈನಿಕರ ಫ್ರೆಂಡ್ಶಿಪ್ ನಡೆದಿದೆ. ಯುಕ್ರೇನ್ ಆರ್ಮಿ ಬಳಿ ಸಿಗರೆಟ್ ನೀಡುವಂತೆ ರಷ್ಯಾ ಸೈನಿಕ ಮನವಿ ಮಾಡಿದ್ದು ರಷ್ಯಾ ಸೈನಿಕನಿಗೆ ಯುಕ್ರೇನ್ ಯೋಧ ಸಿಗರೆಟ್ ನೀಡಿದ ಪ್ರಸಂಗ ನಡೆದಿದೆ. ಇದಕ್ಕೆ ಪ್ರತಿಯಾಗಿ ರಷ್ಯಾ ಯೋಧ ಯುಕ್ರೇನಿಗನಿಗೆ ಧನ್ಯವಾದ ಕೂಡ ಹೇಳಿದ್ದಾರೆ. ರಷ್ಯಾ ದಾಳಿಗೆ ಬೆಚ್ಚಿಬಿದ್ದಿರೋ ಯುಕ್ರೇನಿಗರು ಜೀವ ಉಳಿಸಿಕೊಳ್ಳಲು ಮಹಾ ವಲಸೆ ಹೋಗ್ತಿದ್ದಾರೆ. ಪೂರ್ವ ಯುಕ್ರೇನ್ನಲ್ಲಿ ಸ್ಥಳೀಯರು ಜಾಗ ಖಾಲಿ ಮಾಡುತ್ತಿದ್ದು ಸಾವಿರಾರು ಮಂದಿ ದೇಶವನ್ನೇ ತೊರೆಯುತ್ತಿದ್ದಾರೆ. ಪೋಲ್ಯಾಂಡ್, ರೊಮೇನಿಯಾಗೆ ಜನರು ತೆರಳುತ್ತಿದ್ದು ಯುಕ್ರೇನ್ ರೈಲು ನಿಲ್ದಾಣಗಳಲ್ಲಿ ಜನಸಂದಣಿ ಏರ್ಪಟ್ಟಿದೆ. ಪುಟ್ಟ ಮಕ್ಕಳನ್ನ ಕಟ್ಕೊಂಡು ಜನರು ವಲಸೆ ಹೋಗ್ತಿರೋದು ಕಂಡುಬರ್ತಿದೆ. ಉಕ್ರೇನ್ನಲ್ಲಿ ಸಿಲುಕಿರೋ ಕನ್ನಡಿಗರ ಸ್ಥಿತಿ ಅಯೋಮಯ. ಆಹಾರ ನೀರಿಗೂ ವಿದ್ಯಾರ್ಥಿಗಳ ಹಾಹಾಕಾರ. ಯುದ್ಧ ಭೂಮಿಯ ಪರಿಸ್ಥಿತಿಯನ್ನ ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದು ಹೇಗೆ ನೋಡೋಣ ಕನ್ನಡಿಗರ ಮೊರೆ ನ್ಯೂಸ್ ಟಾಪ್ 9ನಲ್ಲಿ. ರಷ್ಯಾ ಜೊತೆಗಿನ ಯುದ್ಧದಿಂದಾಗಿ ಉಕ್ರೇನ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ. ರಸ್ತೆಗಳಲ್ಲೂ ಬಾಂಬ್ ಸದ್ದು, ಗುಂಡಿನ ಮೊರೆತ ಕೇಳಿ ಬರ್ತಿದ್ದು ಅಕ್ಷರಶಃ ನರಕವಾಗಿ ಉಕ್ರೇನ್ ಮಾರ್ಪಟ್ಟಿದೆ. ಈ ನಡುವೆ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದು ಸ್ವದೇಶಕ್ಕೆ ಮರಳಲಾಗದೆ ಸಂಕಷ್ಟದಲ್ಲಿದ್ದಾರೆ. ಆದಷ್ಟು ಬೇಗ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಅಂಗಲಾಚುತ್ತಿದ್ದಾರೆ. ರಷ್ಯಾ ಬಾಂಬ್ ದಾಳಿಗೆ ಉಕ್ರೇನ್ನಲ್ಲಿ ನೆತ್ತರ ನದಿಯೇ ಹರಿಯುತ್ತಿದೆ. ರಣಭೂಮಿಯಲ್ಲಿ ನೂರಾರು ಕನ್ನಡಿಗರು ಸಿಲುಕಿ ವಿಲವಿಲ ಅಂತಿದ್ದಾರೆ. ಓದಲು ಹೋಗಿದ್ದ ಕನ್ನಡಿಗರ ಪಾಡು ಹೇಳತೀರದಾಗಿದೆ. ಬಂಕರ್ನಲ್ಲೇ ಆಶ್ರಯ ಪಡೆದಿದ್ದು ಅನ್ನ ನೀರಿಗೂ ಪರದಾಡ್ತಿದ್ದಾರೆ. ಘನಘೋರ ಸ್ಥಿತಿಯಿಂದ ಹೊರಗೆ ಬರಲಾಗದೆ ಒದ್ದಾಡ್ತಿದ್ದಾರೆ. ನಮ್ಮನ್ನ ಇಲ್ಲಿಂದ ರಕ್ಷಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ. ಯುದ್ಧ ಭೂಮಿಯಿಂದ TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಉಕ್ರೇನ್ನಲ್ಲಿನ ರಣಭೀಕರ ಸ್ಥಿತಿಯನ್ನ TV9 ತೆರೆದಿಟ್ಟಿದೆ. ಉಕ್ರೇನ್ನಲ್ಲಿ ಕರುನಾಡಿನ ವಿದ್ಯಾರ್ಥಿಗಳ ಬದುಕು ಅತಂತ್ರವಾಗಿದೆ. ಕಳೆದ 2 ದಿನಗಳಿಂದ ಅನ್ನ ನೀರಿಲ್ಲದೆ ಒದ್ದಾಡ್ತಿದ್ದಾರಂತೆ. ಚಿಕ್ಕ ಚಿಕ್ಕ ಬಂಕರ್ಗಳಲ್ಲಿ ಕುರಿಗಳಂತೆ ಸ್ಟೂಡೆಂಟ್ಸ್ ಕುಳಿತಿದ್ದಾರೆ. ಹೊರಗೆ ಹೆಜ್ಜೆ ಇಡಲು ಭಯಪಡ್ತಿದ್ದಾರೆ. ಬಂಕರ್ನಲ್ಲಿ ಕುಳಿತಿರೋ ಸ್ಟೂಡೆಂಟ್ಸ್ ಎದ್ದು ಓಡಾಡುವಂತಿಲ್ಲ. ಪೋಷಕರನ್ನ ಸಂಪರ್ಕಿಸಲು ಕನ್ನಡಿಗರು ಪರದಾಡ್ತಿದ್ದಾರೆ. ಯುದ್ಧ ಭೂಮಿಯಲ್ಲಿ ಸಿಲುಕಿರೋ ನೂರಾರು ಕನ್ನಡಿಗರ ಪಾಡು ಹೇಳತೀರದಾಗಿದೆ. ನೂರಾರು ಕನ್ನಡಿಗರು ಸಹಾಯಕ್ಕೆ ಮೊರೆ ಇಟ್ಟಿದ್ದಾರೆ. ಉಕ್ರೇನ್ ನಗರದಲ್ಲಿ ಭಾರತೀಯರ ಸಂಕಷ್ಟ ಹೇಳತೀರದಾಗಿದೆ. ಪ್ರಾಣ ಕೈಯಲ್ಲಿ ಹಿಡಿದು ಉಕ್ರೇನ್ ನೆಲದಲ್ಲಿ ಜನ ಕಾಲ ಕಳೆಯುತ್ತಿದ್ದಾರೆ. 2 ನಿಮಿಷ ಹೊರ ಹೋಗೋಕೆ ಆಗ್ತಿಲ್ಲ. 20 ಗಂಟೆಗಳ ಕಾಲ ಪ್ರಯಾಣಿಸೋದಾದ್ರೂ ಹೇಗೆ ಅಂತ ಉಕ್ರೇನ್ನಲ್ಲಿ ಸಿಲುಕಿರೋ ಭಾರತೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಖಾರ್ಕಿವ್ ನಗರದಲ್ಲಿ ಸಿಲುಕಿರೋರು ರೊಮೇನಿಯಾ ಗಡಿಗೆ ತೆರಳಲು ಹರಸಾಹಸ ಪಡುವಂತಾಗಿದೆ. ಇತ್ತ ರೊಮೇನಿಯಾ ಗಡಿಗೆ ಬರುವಂತೆ ಭಾರತ ಸರ್ಕಾರ ಸೂಚಿಸಿದ್ದು ಮುಂದೇನ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ದಿಕ್ಕೆಟ್ಟು ಕೂತಿದ್ದಾರೆ. ಉಕ್ರೇನ್ ಪರಿಸ್ಥಿತಿ ಬಗ್ಗೆ ಆತಂಕದಿಂದಲೇ ಮಂಡ್ಯ ಮೂಲದ ವಿದ್ಯಾರ್ಥಿ ವಿಡಿಯೋ ಸಂದೇಶ ರವಾನಿಸಿದ್ದಾರೆ. ಕಳೆದ 2-3 ದಿನಗಳಿಂದ ರಷ್ಯಾ ಆರ್ಮಿಯಿಂದ ಅಟ್ಯಾಕ್ ಆಗ್ತಿದೆ. ಈಗಾಗಲೇ ನೀರು, ಊಟ ಸರಿಯಾಗಿ ಸಿಗ್ತಿಲ್ಲ. ಇಲ್ಲಿರುವ ವಿದ್ಯಾರ್ಥಿಗಳು, ಜನರು ಎಲ್ಲರೂ ಹೆದರಿದ್ದಾರೆ. ಹೀಗಾಗಿ ಭಾರತ ಸರ್ಕಾರ ನಮ್ಮ ಸಹಾಯಕ್ಕೆ ಬರಬೇಕು ಅಂತ ಮನೋಜ್ ಕೇಳ್ಕೊಂಡಿದ್ದಾನೆ.
ಉಕ್ರೇನ್ನ ಖಾರ್ಕಿವ್ನಲ್ಲಿರುವ ಕನ್ನಡಿಗರು ಪರದಾಟ ನಡೆಸುತ್ತಿರೋ ಬಗ್ಗೆ ಮೆಟ್ರೋ ನಿಲ್ದಾಣದಿಂದಲೇ ಕನ್ನಡಿಗ ವಿದ್ಯಾರ್ಥಿನಿ ನವ್ಯಶ್ರೀ ಮಾಹಿತಿ ನೀಡಿದ್ದಾರೆ. ಸರ್ಕಾರ ಏನ್ ಮಾಡ್ತಿದೆ ಗೊತ್ತಿಲ್ಲ. ರಾಯಭಾರ ಕಚೇರಿಯಿಂದಲೂ ನಮಗೆ ಮಾಹಿತಿ ಸಿಕ್ತಿಲ್ಲ. ಈಗಾಗಲೇ ನಮಗೆ ಆಹಾರದ ಸಮಸ್ಯೆ ಶುರುವಾಗಿದೆ. ಸಮಸ್ಯೆ ಇರುವ ಕಡೆ ಮೊದಲು ಏರ್ಲಿಫ್ಟ್ ಮಾಡಿ ಜೀವ ಕೈಯಲ್ಲಿ ಹಿಡಿದು ನಾವು ಯುದ್ಧ ಭೂಮಿಯಲ್ಲಿದ್ದೇವೆ ಅಂತ ನೆಲಮಂಗಲ ಮೂಲದ ವಿದ್ಯಾರ್ಥಿನಿ ಆಗ್ರಹಿಸಿದ್ದಾಳೆ. ಉಕ್ರೇನ್ ಮೇಲೆ ರಷ್ಯಾ ನಿರಂತರ ದಾಳಿಯಿಂದಾಗಿ ಭಾರತದ ವಿದ್ಯಾರ್ಥಿಗಳು ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಉಕ್ರೇನ್ ರಾಜಧಾನಿ ಕೀವ್ನಲ್ಲಿ ರಷ್ಯಾ ಸೈನಿಕರು ರಣಕೇಕೆ ಹಾಕ್ತಿದ್ದು ಭಾರತದ ವಿದ್ಯಾರ್ಥಿಗಳು ಬೆಚ್ಚಿಬಿದ್ದಿದ್ದಾರೆ. ಈ ನಡುವೆ ಇಲ್ಲಿ ಪರಿಸ್ಥಿತಿ ಸರಿಯಿಲ್ಲ, ಆದಷ್ಟು ಬೇಗ ವಾಪಸ್ ಕರೆಸಿಕೊಳ್ಳಿ ಅಂತ ಕೀವ್ ನಗರದ ಬಂಕರ್ನಲ್ಲಿರುವ ಕಲಬುರ್ಗಿಯ ಜೀವಿತ ಪೋಷಕರಿಗೆ ಮನವಿ ಮಾಡಿದ್ದಾರೆ. ಉಕ್ರೇನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಸಕಲ ಪ್ರಯತ್ನ ನಡೆಸುತ್ತಿದೆ. ಈ ನಡುವೆ ನಿನ್ನೆ ಮೊದಲ ಬ್ಯಾಚ್ನಲ್ಲಿ ಮುಂಬೈ ತಲುಪಿದ್ದ ವಿದ್ಯಾರ್ಥಿಗಳ ಪೈಕಿ ಹಲವು ಕನ್ನಡಿಗ ವಿದ್ಯಾರ್ಥಿಗಳಿದ್ರು. ಅವರೆಲ್ಲರೂ ಕೂಡ ಇವತ್ತು ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮಕ್ಕಳನ್ನ ಪೋಷಕರು ಬರಮಾಡಿಕೊಂಡಿದ್ದಾರೆ. ಉಕ್ರೇನ್ ನೆಲದೊಳಗೆ ವಾಯುಪಡೆ ಸ್ಥಾಪಿಸಲು ಮುಂದಾಯಿತ ರಷ್ಯಾ ಉಕ್ರೇನ್ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ನಡೆಸಿದ ಸರ್ಕಸ್ ಏನು? ರಷ್ಯಾ ಮೇಲೆ ಸೈಬರ್ ಅಟ್ಯಾಕ್ಸ್ ನಡೆಸಿದ್ದು ಯಾರು? ನೋಡೋಣ ಮಹಾಸಮರ ನ್ಯೂಸ್ ಟಾಪ್ 9ನಲ್ಲಿ. ರಷ್ಯಾ ಸೇನೆಯ ದಾಳಿಗೆ ಉಕ್ರೇನ್ ಸೈನಿಕರು ಪ್ರಬಲ ಪ್ರತಿರೋಧ ಒಡ್ಡಿದ್ದಾರೆ. ರಷ್ಯಾ ಯುದ್ಧ ಟ್ಯಾಂಕರ್ಗಳನ್ನೇ ಗುರಿಯಾಗಿಸಿ ಉಕ್ರೇನ್ ಅಟ್ಯಾಕ್ ನಡೆಸುತ್ತಿದ್ದು ರಷ್ಯಾದ ಯುದ್ಧ ವಾಹನಗಳನ್ನು ನಾಶಗೊಳಿಸಲಾಗುತ್ತಿದೆ. ಇದುವರೆಗೆ ರಷ್ಯಾದ 16 ಫೈಟರ್ ಜೆಟ್ಗಳನ್ನು ಉಕ್ರೇನ್ ಸೇನೆ ಉಡೀಸ್ ಮಾಡಿದೆ. ಈ ನಡುವೆ ಉಕ್ರೇನ್ನ ನಾಗರಿಕರು ಕೂಡ ರಷ್ಯಾ ಯುದ್ಧ ವಾಹನಗಳಿಗೆ ತಡೆಯೊಡ್ಡಿದ್ದಾರೆ. ಉಕ್ರೇನ್ ನೆಲದೊಳಗೆ ರಷ್ಯಾ ವಾಯುಪಡೆ ನಿಯೋಜಿಸುವ ಎಲ್ಲಾ ಮುನ್ಸೂಚನೆ ಸಿಕ್ಕಿದೆ. ಏರ್ಪೋರ್ಟ್ಗಳನ್ನು ಟಾರ್ಗೆಟ್ ಮಾಡಿ ರಷ್ಯಾ ದಾಳಿ ನಡೆಸುತ್ತಿದ್ದು ಉಕ್ರೇನ್ ಏರ್ಪೋರ್ಟ್ಗಳ ವಶಕ್ಕೆ ಯತ್ನ ನಡೆಸುತ್ತಿದೆ. ಈಗಾಗಲೇ ಕೆಲ ಏರ್ಪೋರ್ಟ್ಗಳ ಮೇಲೆ ಹಿಡಿತ ಸಾಧಿಸಿರೋ ರಷ್ಯಾ ತನ್ನ ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮಾಡೋ ಪ್ಲಾನ್ನಲ್ಲಿದೆ. ಆ ಮೂಲಕ ದಾಳಿ ತೀವ್ರಗೊಳಿಸಲು ಆಕ್ರಮಣ ವಿಸ್ತರಿಸಲು ಮುಂದಾಗಲಿದೆ ಎನ್ನಲಾಗುತ್ತಿದೆ. ಯುದ್ಧದಲ್ಲಿ ಮಗ್ನವಾಗಿರೋ ರಷ್ಯಾ ಮೇಲೆ ಸೈಬರ್ ಅಟ್ಯಾಕ್ ನಡೆದಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ವೆಬ್ಸೈಟ್ ಸೇರಿ ರಷ್ಯಾ ಸರ್ಕಾರದ ಅನೇಕ ವೆಬ್ಸೈಟ್ಗಳು ಹ್ಯಾಕ್ ಆಗಿವೆ. ರಷ್ಯಾದ ಪ್ರಮುಖ ಕಂಪನಿಗಳ ವೆಬ್ಸೈಟ್ ಹ್ಯಾಕ್ ಆಗಿದ್ದು ಉಕ್ರೇನ್ಗೆ ಸೈಬರ್ ಶಾಕ್ ಕೊಟ್ಟಿದ್ದ ರಷ್ಯಾವೇ ಈಗ ಕಂಗಾಲಾಗಿದೆ. ಉಕ್ರೇನ್ ಜೊತೆಗಿನ ಯುದ್ಧದ ನಡುವೆ ಹೊಸ ತಲೆನೋವು ರಷ್ಯಾಗೆ ಎದುರಾಗಿದೆ. ರಷ್ಯಾ ಉಕ್ರೇನ್ ಯುದ್ಧದ ಮಧ್ಯೆ ಉತ್ತರ ಕೊರಿಯಾ ಸರ್ಕಸ್ ನಡೆಸಿದೆ. ಖಂಡಾಂತರ ಕ್ಷಿಪಣಿ ಪರೀಕ್ಷೆಯನ್ನ ನಡೆಸಿದ್ದು ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ನಡೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಜಪಾನ್, ಅಮೆರಿಕ ಉತ್ತರ ಕೊರಿಯಾ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಸಂದರ್ಭದಲ್ಲಿ ಮಿಸೈಲ್ ಟೆಸ್ಟ್ ಅಗತ್ಯವೇನಿತ್ತು ಅಂತ ಪ್ರಶ್ನೆ ಮಾಡಿದೆ. ದೆಹಲಿಗೆ ಬಂದ ರಾಜ್ಯದ ವಿದ್ಯಾರ್ಥಿಗಳ ಜೊತೆ ಸಚಿವ ಆರ್ ಅಶೋಕ್ ಮಾತುಕತೆ ನಡೆಸಿದ್ದಾರೆ. ಸರ್ಕಾರದ ಪರವಾಗಿ ಸ್ವಾಗತ ಕೋರಿದ ಅಶೋಕ್ ವಿಡಿಯೋ ಕಾಲ್ ಮೂಲಕ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ದೆಹಲಿ ಕರ್ನಾಟಕ ಭವನದಲ್ಲಿ ತಂಗಲು ಸಕಲ ವ್ಯವಸ್ಥೆ ಮಾಡಲಾಗಿದ್ದು ಶೀಘ್ರದಲ್ಲೇ ಅವರನ್ನೆಲ್ಲ ಕರ್ನಾಟಕಕ್ಕೆ ಕರೆತರುವುದಾಗಿ ಭರವಸೆ ನೀಡಿದ್ದಾರೆ. ಉಕ್ರೇನ್ನಲ್ಲಿ ರಾಯಚೂರಿನ ವಿದ್ಯಾರ್ಥಿನಿ ಪರದಾಟ ನಡೆಸುತ್ತಿದ್ದು 3 ದಿನಗಳಿಂದ ಮಲಗಲು ಜಾಗವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಹಾಸ್ಟೆಲ್ ಬೇಸ್ಮೆಂಟ್ನಲ್ಲಿರುವ ರುಬೀನಾ ಸ್ನೇಹಿತರು ರಾತ್ರಿಯಿಡೀ ಕೂತಲ್ಲೇ ಕೂತಿದ್ದು ವಿದ್ಯಾರ್ಥಿನಿಯರ ಸ್ಥಿತಿ ಕಂಡು ಪೋಷಕರು ಮರುಗಿದ್ದಾರೆ. ಸುರಕ್ಷಿತವಾಗಿದ್ದೇನೆ ಅಂತ ಮರುಗಿದ ಸ್ಟೇಟಸ್ ಮೂಲಕ ಮಾಹಿತಿ ನೀಡಿದ್ದು ತಮ್ಮನ್ನ ರಕ್ಷಿಸುವಂತೆ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿದ್ದಾರೆ. ಉಕ್ರೇನ್ನ ಖಾರ್ಕಿವ್ನಲ್ಲಿ ತುಮಕೂರಿನ ಸುಮಾರು 20 ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದಾರೆ. ರಷ್ಯಾದ ಭೀಕರ ದಾಳಿಯಿಂದಾಗಿ ಜೀವ ಕೈಯಲ್ಲಿ ಹಿಡಿದು ವಿದ್ಯಾರ್ಥಿಗಳು ಸಮಯದುಡ್ತಿದ್ದು ಬಂಕರ್ಗಳಲ್ಲಿ ರಕ್ಷಣೆ ಪಡೆದಿರುವುದಾಗಿ ತಿಳಿಸಿದ್ದಾರೆ. ನಮ್ಮನ್ನ ಆದಷ್ಟು ಬೇಗ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳಿ ಅಂತ TV9 ಮೂಲಕ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಶಿವಮೊಗ್ಗ ಮೂಲದ ಮೆಡಿಕಲ್ ವಿದ್ಯಾರ್ಥಿನಿ ಗಾನಶ್ರೀ ಕೂಡ ಉಕ್ರೇನ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ತನ್ನನ್ನ ಭಾರತದ ರಾಯಭಾರ ಕಚೇರಿ ಇನ್ನೂ ಸಂಪರ್ಕಿಸಿಲ್ಲ. ರಾಯಭಾರ ಕಚೇರಿಗೆ ನಾನೇ ಕರೆ ಮಾಡಿದ್ರೂ ಯಾರೂ ಸ್ವೀಕರಿಸುತ್ತಿಲ್ಲ. ಹೀಗಾಗಿ ಇಲ್ಲಿಂದ ವಾಪಸ್ ಬರೋದಕ್ಕೆ ನಾನು ಪರದಾಟ ನಡೆಸಬೇಕಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಗಾನಶ್ರೀ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ ಬಗೆಹರಿಸಿ ಉಕ್ರೇನ್ನಲ್ಲಿರುವ ಕನ್ನಡಿಗರನ್ನ ವಾಪಸ್ ಕರೆತರ್ತೇವೆ ಅಂತ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮಾತನಾಡಿದ ಸಚಿವೆ, ರಾಜ್ಯದ ವಿದ್ಯಾರ್ಥಿಗಳನ್ನ ಕರೆತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರ ಚರ್ಚೆ ಮಾಡಿದೆ. ಹೀಗಾಗಿ ಕೇಂದ್ರ ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವ ವಿಶ್ವಾಸವಿದೆ ಎಂದರು.